ಕೃಷ್ಣನನ್ನು ರಾಜನಾಗಿಯೂ ಮಗುವಾಗಿಯೂ ಏಕೆ ಆರಾಧಿಸಲಾಗುತ್ತದೆ? ಸನಾತನ ಧರ್ಮದಲ್ಲಿ ಪೂಜಿಸುವಂತಹ ಎಲ್ಲ ದೇವರು ಒಂದೆಡೆಯಾದರೆ ಕೃಷ್ಣನು ಮತ್ತೊಂದೆಡೆ ನಿಲ್ಲುತ್ತಾನೆ. ನಾವು ಎಲ್ಲ ದೇವರನ್ನು ಅಗಾಧ ರೂಪದಲ್ಲಿ ಪೂಜಿಸಿದರೆ ಕೃಷ್ಣನನ್ನು ಮಾತ್ರ ಬಾಲರೂಪದಲ್ಲಿ ಹಾಗೂ ಅಗಾಧ ರೂಪದಲ್ಲಿ ಪೂಜಿಸುತ್ತೇವೆ. ಶ್ರೀಕೃಷ್ಣನನ್ನು ನಾವು ಮಗುವಾಗಿ ರಾಜನಾಗಿ ಯಾಕೆ ಪೂಜಿಸುತ್ತೇವೆ? ಶ್ರೀಕೃಷ್ಣನ ಮಹಿಮೆಯೇನು ಗೊತ್ತೇ? ನಾವು ಪೂಜಿಸುವ ಉಳಿದೆಲ್ಲ ದೇವರುಗಳಿಗೆ ಕೃಷ್ಣನನ್ನು ಹೋಲಿಸಿದಾಗ ಅವನು ತುಂಬಾನೇ ಭಿನ್ನವಾಗಿ ಗುರುತಿಸಿಕೊಳ್ಳುತ್ತಾನೆ. ಕೃಷ್ಣನ ಮೈಬಣ್ಣ, ಅವನ ಲೀಲೆ ಎಲ್ಲವೂ ವಿಭಿನ್ನ ಪಾತ್ರದಲ್ಲಿ ಕಾಣಿಸಿಕೊಂಡಿದೆ. ನಾವು ಯಾವುದೇ ದೇವರನ್ನು ಮಗುವಿನ ರೂಪದಲ್ಲಿ ಹಾಗೂ ಯೌವನದ ರೂಪದಲ್ಲಿ ಪೂಜಿಸುವುದಿಲ್ಲವಾದರೂ ಕೃಷ್ಣನನ್ನು ಮಾತ್ರ ಈ ಎರಡೂ ರೂಪದಲ್ಲಿ ಪೂಜಿಸಲಾಗುತ್ತದೆ. ಕೆಲವೊಂದು ಕೃಷ್ಣನ ದೇವಾಲಯಗಳಲ್ಲಿ ಆತನನ್ನು ಬಾಲಗೋಪಾಲನಾಗಿ ಪೂಜಿಸಿದರೆ, ಇನ್ನು ಕೆಲವೊಂದು ದೇವಾಲಯಗಳಲ್ಲಿ ದ್ವಾರಕಾಧೀಶನಾಗಿ ಕೃಷ್ಣನನ್ನು ಪೂಜಿಸಲಾಗುತ್ತದೆ. ಬಾಲ್ಯದಲ್ಲಿ ಕೃಷ್ಣ ಪರಿಚಿತನೆನ್ನುವ ಭಾವನೆ ಮೂಡುತ್ತದೆ. ಅವನಲ್ಲಿನ ಚೇಷ್ಟೆಯ ಗುಣ, ಕುತೂಹಲದಿಂದ ಕೂಡಿರುವ ಸ್ವಭಾವ, ಮುದ್ದಾದ ತೊದಲು ಮಾತಿನಿಂದ ಎಲ್ಲರಿಗೂ ಇಷ್ಟವಾಗುತ್ತಾನೆ. ಅವನು ಬಾಲ್ಯದಲ್ಲಿ ಬೆಣ್ಣೆಯನ್ನು ಕದಿಯುತ್ತಾನೆ, ತನ್ನ ಸ್ನೇಹಿತರ ಜೊತೆ ಕೀಟಲೆ ಮಾಡುತ್ತಾನೆ, ಅವನ ಸುತ್ತಲಿನ ಎಲ್ಲರನ್ನೂ ಮೋಡಿ ಮಾಡುತ್ತಾನೆ. ಭಕ್ತರು ಅವನನ್ನು ಬಾಲಗೋಪಾಲ ಎಂದು ಪೂಜಿಸಿದಾಗ ಅದು ಭಕ್ತಿ ಮಾತ್ರವಲ್ಲ, ಅದು ವಾತ್ಸಲ್ಯವೂ ಆಗಿದೆ. ಪೋಷಕರು ತಮ್ಮ ಮಕ್ಕಳನ್ನು ಅವನಲ್ಲಿ ನೋಡುತ್ತಾರೆ. ಮಗುವಿನ ರೂಪವು ಭಕ್ತಿಯಿಂದ ಭಯವನ್ನು ತೆಗೆದುಹಾಕುತ್ತದೆ. ಬಾಲರೂಪದಲ್ಲಿ ಜನರು ಕೃಷ್ಣನನ್ನು ತಮ್ಮ ಕುಟುಂಬದ ಮಗುವಾಗಿ ನೋಡುತ್ತಾರೆ. ಆಗಾಗ್ಗೆ ಕಠಿಣ ಮತ್ತು ಸಂಕೀರ್ಣವೆಂದು ಭಾವಿಸುವ ಜಗತ್ತಿನಲ್ಲಿ ಕೃಷ್ಣನ ಬಾಲ್ಯವು ಜನರಿಗೆ ಸಂತೋಷವು ಸುಲಭವಾಗಿ ಬಂದ ಮತ್ತು ಪ್ರೀತಿ ಬೇಷರತ್ತಾಗಿದ್ದ ಸರಳ ಸಮಯವನ್ನು ನೆನಪಿಸುತ್ತದೆ. ಕೃಷ್ಣ ವೃಂದಾವನದ ತಮಾಷೆಯ ಹುಡುಗನಾಗಿ ಮಾತ್ರ ಉಳಿಯುವುದಿಲ್ಲ. ಜೀವನವು ತೆರೆದುಕೊಳ್ಳುತ್ತಿದ್ದಂತೆ ಅವನು ಜವಾಬ್ದಾರಿಗೆ ಹೆಜ್ಜೆ ಹಾಕುತ್ತಾನೆ. ಅವನು ತನ್ನ ಜನರನ್ನು ರಕ್ಷಿಸಲು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾನೆ. ಅವನು ದ್ವಾರಕವನ್ನು ಪ್ರಬಲ ರಾಜ್ಯವಾಗಿ ಸ್ಥಾಪಿಸುತ್ತಾನೆ ಹಾಗೂ ದ್ವಾರಕಾಧೀಶನಾಗಿ ಪೂಜಿಸಲ್ಪಡುತ್ತಾನೆ. ಈ ಪರಿವರ್ತನೆಯು ಆಳವಾಗಿ ಮಾನವನಂತೆ ಭಾಸವಾಗುತ್ತದೆ. ನಾವೆಲ್ಲರೂ ಮುಗ್ಧತೆಯಿಂದ ಪ್ರಾರಂಭಿಸುತ್ತೇವೆ. ಕಾಲಾನಂತರದಲ್ಲಿ ಜೀವನವು ನಮ್ಮಿಂದ ಹೆಚ್ಚಿನದನ್ನು ಕೇಳುತ್ತದೆ. ನಾವು ಕರ್ತವ್ಯಗಳನ್ನು ತೆಗೆದುಕೊಳ್ಳುತ್ತೇವೆ, ಸವಾಲುಗಳನ್ನು ಎದುರಿಸುತ್ತೇವೆ ಮತ್ತು ಆಯ್ಕೆಗಳ ಭಾರವನ್ನು ಹೊರುತ್ತೇವೆ. ಕೃಷ್ಣನ ಜೀವನದ ಕಥೆಯು ಬೆಳವಣಿಗೆಯ ಪ್ರಯಾಣವನ್ನು ಪ್ರತಿಬಿಂಬಿಸುತ್ತದೆ. ಬಾಲ್ಯವು ಸಂತೋಷ ಮತ್ತು ಸ್ವಾತಂತ್ರ್ಯವನ್ನು ತರುತ್ತದೆ. ಯೌವನವು ಸಂಬಂಧಗಳು ಮತ್ತು ಅನ್ವೇಷಣೆಯನ್ನು ತರುತ್ತದೆ. ಪ್ರೌಢಾವಸ್ಥೆಯು ಜವಾಬ್ದಾರಿ ಮತ್ತು ನಾಯಕತ್ವವನ್ನು ತರುತ್ತದೆ ಎಂಬುದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ನಮ್ಮನ್ನು ಪ್ರೇರೇಪಿಸುತ್ತದೆ. ಬಾಲ್ಯ ಮತ್ತು ರಾಜ ಎಂದು ಅವನನ್ನು ಪೂಜಿಸುವ ಮೂಲಕ ಭಕ್ತರು ಜೀವನದ ಸಂಪೂರ್ಣ ಪ್ರಯಾಣವನ್ನು ಆಚರಿಸುತ್ತಾರೆ. ಮುಗ್ಧತೆ ಮತ್ತು ಜವಾಬ್ದಾರಿ ಎರಡೂ ಪವಿತ್ರ ಹಂತಗಳಾಗಿವೆ ಎಂದು ಕೃಷ್ಣನು ಒಪ್ಪಿಕೊಂಡಿದ್ದಾನೆ. ವಿಷ್ಣುವಿನ ಅವತಾರವಾಗಿ ಕೃಷ್ಣನ ಜೀವನವು ಯಾದೃಚ್ಛಿಕವಲ್ಲ. ಇದು ಹಂತ ಹಂತವಾಗಿ ತೆರೆದುಕೊಳ್ಳುವ ದೈವಿಕ ಉದ್ದೇಶವನ್ನು ಪ್ರತಿಬಿಂಬಿಸುತ್ತದೆ. ಅವನ ಕಥೆಯು ಬೆಳವಣಿಗೆ ನೈಸರ್ಗಿಕ ಮತ್ತು ಪ್ರತಿಯೊಂದು ಹಂತಕ್ಕೂ ತನ್ನದೇ ಆದ ಸೌಂದರ್ಯವಿದೆ ಎಂದು ಜನರಿಗೆ ಭರವಸೆ ನೀಡುತ್ತದೆ. ವೃಂದಾವನದಲ್ಲಿ ಕೃಷ್ಣನು ಭಕ್ತಿ ಮತ್ತು ಪ್ರೀತಿಯ ಕೇಂದ್ರವಾಗಿರುವುದನ್ನು ನಾವು ಮಹಾಭಾರತ ಕಥೆಯಲ್ಲಿ ನೋಡಬಹುದು. ಮಹಾಭಾರತದಲ್ಲಿ ಅವನು ಒಬ್ಬ ತಂತ್ರಜ್ಞ ಮತ್ತು ಮಾರ್ಗದರ್ಶಕನಾಗುತ್ತಾನೆ. ಅವನು ಯುದ್ಧದಲ್ಲಿ ಮುಂದೆ ನಿಂತು ತಾನೇ ಸ್ವತಃ ಹೋರಾಡುವುದಿಲ್ಲ, ಆದರೆ ಅವನು ಅದರ ದಿಕ್ಕನ್ನು ಬುದ್ಧಿವಂತಿಕೆಯ ಮೂಲಕ ರೂಪಿಸುತ್ತಾನೆ. ಭಗವದ್ಗೀತೆಯ ಬೋಧನೆಗಳನ್ನು ನೀಡುವಾಗ ಅವನು ತಮಾಷೆಯ ಹುಡುಗನಾಗಿ ಮಾತನಾಡುವುದಿಲ್ಲ, ಬದಲಾಗಿ ಜೀವನವನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳುವ ಶಾಂತ, ಆತ್ಮವಿಶ್ವಾಸದ ಮಾರ್ಗದರ್ಶಕನಾಗಿ ಮಾತನಾಡುತ್ತಾನೆ. ನಾವೆಲ್ಲರೂ ದಯೆಯಿಂದ, ಪ್ರೀತಿಯಿಂದ ಸಹಬಾಳ್ವೆ ನಡೆಸಬಹುದು ಎಂದು ಕೃಷ್ಣ ತೋರಿಸುತ್ತಾನೆ. ನೀವು ಸೌಮ್ಯವಾದ, ಸೂಕ್ಷ್ಮವಾದ ಮನಸ್ಸನ್ನು ಹೊಂದಿದ್ದರೂ ಶಕ್ತಿಯುತವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಮರ್ಥರಾಗಿರುತ್ತೀರಿ ಎಂದು ಕೃಷ್ಣ ಕಲಿಸುತ್ತಾನೆ. ಕೆಲವು ಆಧ್ಯಾತ್ಮಿಕ ವ್ಯಕ್ತಿಗಳು ದೂರ ಅಥವಾ ಅಮೂರ್ತತೆಯನ್ನು ಅನುಭವಿಸುತ್ತಾರೆ. ಕೃಷ್ಣನು ಜೀವಂತವಾಗಿರುತ್ತಾನೆ. ಅವನ ನಗು, ಅವನ ಮಾರ್ಗದರ್ಶನ, ಅವನ ಸ್ನೇಹ,
ಅವನ ನಾಯಕತ್ವ ಎಲ್ಲವೂ ಮಾನವ ಮತ್ತು ಸಾಪೇಕ್ಷವೆಂದು ಭಾವಿಸುತ್ತಾರೆ. ಅದೇ ಸಮಯದಲ್ಲಿ ಅವನ ಬೋಧನೆಗಳು ಆತ್ಮ, ಕರ್ತವ್ಯ ಮತ್ತು ಅಸ್ತಿತ್ವದ ಸ್ವರೂಪದ ಬಗ್ಗೆ ಆಳವಾದ ಸತ್ಯಗಳನ್ನು ಬಹಿರಂಗಪಡಿಸುತ್ತವೆ. ಕೃಷ್ಣನು ಭಯ, ಗೊಂದಲ ಮತ್ತು ಉದ್ದೇಶದ ಬಗ್ಗೆ ಹೇಳಿದ ಬೋಧನೆಗಳು ಪ್ರಸ್ತುತ ಜಗತ್ತಿಗೂ ಒಗ್ಗುವಂತಾಗಿದೆ. ಈ ಸಂಯೋಜನೆಯು ಕೃಷ್ಣನ ಮೇಲಿನ ಭಕ್ತಿಯನ್ನು ಆಳವಾದ, ಭಾವನಾತ್ಮಕ ಮತ್ತು ಅದೇ ಸಮಯದಲ್ಲಿ ಆಳವಾಗಿ ಚಿಂತನಶೀಲವಾಗಿಸುತ್ತದೆ. ಅವನನ್ನು ಮಗುವಿನಂತೆ ಪ್ರೀತಿಸಬಹುದು ಮತ್ತು ರಾಜನಂತೆ ಅವರಿಂದ ಜೀವನ ಪಾಠವನ್ನು ಕಲಿಯಬಹುದು. ಕೃಷ್ಣನ ಮಗುವಿನ ರೂಪವು ಹತ್ತಿರ ಬರಲು ಆಹ್ವಾನಿಸುತ್ತದೆ. ಅವನೊಂದಿಗೆ ಮಾತನಾಡಬಹುದು, ಅವನೊಂದಿಗೆ ನಗಬಹುದು, ಅವನಿಗೆ ದೂರು ನೀಡಬಹುದು ಎಂದು ನಮಗೆ ಅನಿಸುತ್ತದೆ. ಅವನ ರಾಜರೂಪವು ನಮ್ಮನ್ನು ಗೌರವದಿಂದ ತಲೆಬಾಗಿಸುವಂತೆ ಮಾಡುತ್ತದೆ. ದ್ವಾರಕಾಧೀಶನಿಗೆ ಮೀಸಲಾಗಿರುವ ದೇವಾಲಯಗಳಲ್ಲಿ ಅವನು ರಾಜ ಉಡುಪುಗಳಲ್ಲಿ ಅಲಂಕರಿಸಲ್ಪಟ್ಟಿದ್ದಾನೆ. ಭಕ್ತರಿಗೆ ತನ್ನ ದೈವಿಕ ಅಧಿಕಾರವನ್ನು ನೆನಪಿಸುತ್ತಾನೆ. ಈ ದ್ವಂದ್ವತೆಯು ಎರಡು ಭಾವನಾತ್ಮಕ ಅಗತ್ಯಗಳನ್ನು ಪೂರೈಸುತ್ತದೆ. ಕೃಷ್ಣನು ಈ ಎರಡೂ ರೂಪಗಳಲ್ಲಿ ಪ್ರೀತಿ ಮತ್ತು ಭಕ್ತಿಯನ್ನು ನೆನಪಿಸುತ್ತಾನೆ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.